ಇನ್ನು ದಿಲೀಪ್ ಅವರು ಈಗ ಕೊನೆ ಸೆಳೆದು ಒಂದು ವಾರ ಕಳೆದಿಲ್ಲ. ಕನ್ನಡ ಸಿನಿಮಾ ರಂಗದಲ್ಲಿ ಖ್ಯಾತ ನಟರಾಗಿ ಕೂಡ ಹೆಸರು ಮಾಡಿದಂಥ ದಿಲೀಪ್ ರಾಜ್ ಅವರು ಇದೀಗ ಹೃದಯಾಘಾತದಿಂದ ಕೊನೆ ಸೆಳೆದಿದ್ರು. ಇದೇ ಸಾಲಿನಲ್ಲಿ ಮತ್ತೊಬ್ಬ ಕನ್ನಡದ ನಟ ನಿರ್ದೇಶಕ, ಕೇವಲ ಕನ್ನಡ ಸಿನಿಮಾಗಳಿಗೆ ಮಾತ್ರ ಸೀಮಿತವಾಗಿದ್ದಂಥ ಕನ್ನಡ ನಟ ನಿರ್ದೇಶಕ ಅತಿ ಚಿಕ್ಕ ವಯಸ್ಸಿನಲ್ಲಿ, ಕೇವಲ 48ನೇ ವಯಸ್ಸಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅದು ಕೂಡ ಕೊಳೆತಂಥ ಸ್ಥಿತಿಯಲ್ಲಿ ಅವರ ದೇಹ ಪತ್ತೆಯಾಗಿರುವಂಥದ್ದು. ಸುಮಾರು ಸಾವನ್ನಪ್ಪೆ 1 ವಾರಗಳ ಕಾಲ ಕಳೆದಿದೆ ಅಂತ ಹೇಳಲಾಗುತ್ತೆ. ಇವರು ಬೇರೆ ಯಾರಲ್ಲ, ಗುರುಪ್ರಸಾದ್ ಅವರು ಇತ್ತೀಚೆಗೆ ಗ್ಯಾಂಬ್ಲಿಂಗ್ ಮತ್ತು ಇಸ್ಪೀಟು ಮತ್ತು ಬೆಟ್ಟಿಂಗಲ್ಲಿ ಸಾಕಷ್ಟು ಹಣವನ್ನು ಕಳೆದುಕೊಂಡಿದ್ದರು. ಸಾಲದಲ್ಲಿ ಸಿಲುಕಿ ಸುಮಾರು 2 ಕೋಟಿಗೂ ಅಧಿಕ ಸಾಲವನ್ನು ಮಾಡಿಕೊಂಡಿದ್ದರು. ಮತ್ತು ಇತ್ತೀಚೆಗೆ ಮಾಡಿದಂಥ ರಂಗನಾಯಕ ಸಿನಿಮಾನೂ ಕೂಡ, ಅದರ ನಿರ್ಮಾಣನೂ ಕೂಡ ಮಾಡಿ ಸುಮಾರು 1 ಕೋಟಿ ಅದರಲ್ಲೂ ಕೂಡ ಕಳೆದುಕೊಂಡಿದ್ದರು. ಸಾಕಷ್ಟು ಮನನೊಂದಿದ್ರು ಅಂತ ಹೇಳಲಾಗುತ್ತೆ. ಗುರುಪ್ರಸಾದ್ ಅವರು ಒಂಟಿಯಾಗಿ ಇದ್ದರು. ಇಬ್ಬರು ಪತ್ನಿಯರಿಂದನೂ ಕೂಡ ದೂರ ಉಳಿದಿದ್ದರು. 2ನೇ ಪತ್ನಿಯ ಜೊತೆನೂ ಕೂಡ ಇತ್ತೀಚೆಗೆ ಮನಸ್ತಾಪ ಕೂಡ ಮಾಡಿಕೊಂಡಿದ್ದರು ಅಂತ ಹೇಳಲಾಗುತ್ತೆ. ಈ ಎಲ್ಲರಿಂದ ಮನನೊಂದ ಗುರುಪ್ರಸಾದ್ ಅವರು ಮನೆಯಲ್ಲಿ ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು ಇದೀಗ ಕಂಡುಬಂದಿದೆ.